ಅದೇ ಗೆದ್ಮ್ಯಾಕೆ ಅವ್ರನ್ನ ಒಲೆ ಮುಂದೆ ಕೂರಿಸ್ಬಿಟ್ಟು ನೀವು ಅಡುಗೆ ಮಾಡ್ತಾ ಇರಿ, ಅಧಿಕಾರ ನಾವು ಮಾಡ್ತೀವಿ ಅಂತ ಬೇರೆಯವ್ರು ಬಂದರೆ ಹೆಂಗೆ ಮಾವ ಆಯ್ತದೆ? ನಮ್ಮ ಬಗ್ಗೆ ನಮ್ಮ ಹಳ್ಳಿ ಹೆಣ್ಮಕ್ಳೆಲ್ಲ ಏನು ತಿಳ್ಕೊತಾರೆ ಮಾವ? ಈ ಸಮಾಜಕ್ಕೆ ಏನು ಸಂದೇಶ ಅಂತ ಕೊಡ್ತೀವಿ ಮಾವ? ಮಾಕಾಳವ ಯಾವತ್ತು ಇವ್ರ ಗಂಡು ಇವ್ರ ಹೆಣ್ಣು ಅಂತ ನೋಡಿಕೊಂಡು ಹರ್ಸಕ್ಕಿಲ್ಲ. ಆ ಸೂರ್ಯ ಹೆಣ್ಣು ಗಂಡು ಅಂತ ನೋಡ್ದೇನೆ ಬೆಳಕೊಡಕ್ಕಿಲ್ವಾ? ಅವ್ರಿಗೆ ಇಲ್ದಿರೋ ಭೇದ ನಮಗೆ ಯಾಕೆ ಮಾವ? ದಣಿ, ಪಂಚಾಯತಿ ಆಫೀಸಿಗೆ ಬಂದು ಮೊದಲನೇದೇನೇ ನಿಮಗೆ ಪಾಠ ಮಾಡ್ತಾವನೆ. ಇನ್ನು ಮುಂದೆ ಬಾರ್ ಕೋಲ್ ಹಿಡ್ಕೊಂಡು ಬಾರಿಸ್ತಾನೋ ಏನೋ ಗೊತ್ತಿಲ್ಲ. ಗ್ರೇಟ್ ಮಾವ, ನಿನ್ನ ಮಾತು ಎಲ್ರಿಗೂ ಅರ್ಥ ಆಗಿರುತ್ತೆ ಅನಿಸುತ್ತೆ. ಇನ್ನೂ ಏನು ನೋಡ್ತಿದ್ದೀರಾ? ಹೋಗಿ ನಿಮ್ಮ ಹೆಂಡ್ತೀರನ್ನ ಕರ್ಕೊಂಡು ಬನ್ನಿ. ಅಣ್ಣಂದ್ರ ಕೇಳಿಸ್ಲಿಲ್ವಾ? ಹೋಗ್ರಿ. ಶಿವು, ನೀವು ಕುತ್ಕೊಳ್ಳಿ, ಬನ್ನಿ ಕೆಲಸ ಶುರು ಮಾಡೋಣ. ಮಾವ ನೀವು ಬನ್ನಿ ಮಾವ. ಏಟೊಂದು ವರ್ಷದಿಂದ ನೀವು ಈ ಅಧಿಕಾರ ಮಾಡ್ಕೊಂಬಂದವರು. ನಿಮ್ಮ ಮಾರ್ಗದರ್ಶನ ನನಗೆ ಬೇಕು ಮಾವ. ಬನ್ನಿ ಬನ್ನಿ ಮಾವ. ಕೂತ್ಕೊಳ್ಳಿ ಮಾವ. ಒಂದು ನಿಮಿಷ. ಅಪ್ಪ, ಹಿಂದಿನಿಂದಲೂ ಈ ಸೀಟಲ್ಲಿ ಕೂತ್ಕೊಂಡೆ ಅಭ್ಯಾಸ ಅಲ್ವಾ ನಿಮಗೆ? ಮಸಲ್ ಮೆಮೊರಿ ಸೇವ್ ಆಗಿಬಿಟ್ಟಿದೆ ಅನಿಸುತ್ತೆ. ಮರ್ತು ಕೂತ್ಕೊಳ್ತಿದ್ದೀರಾ ಅಲ್ವಾ? ಈಗ ಅಧ್ಯಕ್ಷ ಆಗಿರೋದು ನನ್ನ ಗಂಡ. ಸೊ ಇದು ನನ್ನ ಗಂಡ. ನಿಮಗೆ ಅಂತ ಬೇರೆ ಚೇರ್ ಡೈರಿ ತರಿಸ್ತೀನಿ. ಸರ್, ಆ ಚೇರ್ ತೊಗೊಂಬರ್ತೀರಾ? ಇಲ್ಲ ಹಾಂ, ಕೂತ್ಕೊಳ್ಳಿಪ್ಪ ಅಲ್ಲಿ. ಅಯ್ಯ ನಡಿಯಪ್ಪ, ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ನೀನೇನು ಮಾವ ನಿಂತ್ಕೊಂಡು ನೋಡ್ತಿದ್ಯಾ? ನೀನು ಬಾ, ಕೂತ್ಕೋ ಮಾವ. ಸರ್, ಇನ್ಮ್ಯಾಕೆ ನಾನು ಮಾಡೋ ಎಲ್ಲ ಕೆಲಸದಾಗೆ ನಮ್ಮ ಮಾವನ ಆಶೀರ್ವಾದ ಇರ್ತೈತೆ, ಅವ್ರ ಮಾರ್ಗದರ್ಶನ ಇರ್ತೈತೆ. ಮಾವ, ನನಗೆ ನಿಮ್ಮ ಸಹಾಯ ಬೇಕು ಮಾವ. ಪದವಿಲ್ಲದ ಊಟ, ಮುದಿಗಂಡನ ಕಾಟ, ಕೋಣೆಗೂ ಮನೆಗೂ ಸುಮ್ಮನೆ ತಿರುಗಾಟ. ದಿಟ್ಟವಾದ ಮಾತು ಹೇಳಿದ್ರಿ ದಣಿ. ಇವತ್ತಿನ ಯುವಕರಿಗಳೆಲ್ಲ ತಿಳ್ಕೊಬೇಕಾದ್ಯಾ. ನಮಗೂ ಗಾದೆ ಬರುತ್ತೆ ಮಿಸ್ಟರ್ ಛತ್ರಿ. ಇನ್ನೊಂದು ಕರೆಕ್ಷನು, ಅದು ಯುವಕರಿಗೆ ಅಲ್ಲ, ಯುವಕರಿಗೆ. ಇಷ್ಟು ವರ್ಷ ಜನರನ್ನ ಕುರಿ ಮಾಡಿದ್ದು ಸಾಕು ಅಲ್ವಪ್ಪ? ಜೋಕ್ ಮಾಡ್ತಿದ್ದೆ ಅಷ್ಟೇ. ನೀವು ಮುಂದುವರಿಸಿ. ಸರ್, ಯಾವುದೆಲ್ಲ ಕೆಲಸಗಳಾಗಬೇಕು ಅದನ್ನು ನಾನು ತವಿಯೋಡಿ ನಮ್ಮ ಮಾವನ ಆಶೀರ್ವಾದ ತಗೊಂಡು ಎಲ್ಲಾನು ಆದಷ್ಟು ಬೇಗ ಶುರು ಮಾಡ್ಕೋತೀನಿ. ನಾನು ಈಗಲೇ ಹೋಗಿ ಫೈಲ್ ತಂದುಬಿಡ್ತೀನಿ. ಅಂಗಡಿ ಶಿವನ ಎಲೆಕ್ಷನಲ್ಲಿ ಗೆಲ್ಲಿಸಿ ಹುಟ್ಟಿಸಿದ್ದಪ್ಪನೇ ಮಾಜಿ ಅಧ್ಯಕ್ಷ ಮಾಡಿರೋ ನನಗೆ ನಿನಗೆ ಮಣ್ಣು ಮುಗಿಸಿ ನಿನ್ನ ಬಣ್ಣನ ಬಯಲು ಮಾಡಿ ಇವ್ರ ಜನರ ಕೈಯಲ್ಲೇ ಕಲ್ಲಲ್ಲಿ ಓಡಿಸ್ಲಿಲ್ಲ, ನಾನು ನಿನ್ನ ಮಗಳೇ ಅಲ್ಲ, ನೆನ್ಪಿಟ್ಕೊ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ?
ಸೋತಿರೋರು ನನ್ನ ಗಂಡನೇ ಆದರೂ ನಮ್ಮ ಮಡಿಯಾಗಿದ್ನಲ್ಲ, ಅದೇ ಅದೇ ನಂಗೆ ತುಂಬ ಖುಷಿಯಾಗಿರೋದು. ಇವ್ರ ಹತ್ರ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತರಕ್ಕೆ ಹೋಗ್ತಿದ್ದೀನಿ ಅಂತ ಹೇಗೆ ಹೇಳಿ? ಅಲ್ಲ, ಇವರು ಆಸೆ ಇಟ್ಕೊಂಡಿರ್ತಾರೆ, ಆಮೇಲೆ ಏನಾದರೂ ನೆಗೆಟಿವ್ ಬಂದರೆ ಸುಮ್ಮನೆ ಬೇಜಾರು ಪಡ್ತಾರೆ. ಬೇಡ ಬೇಡ, ನಿಜ ಹೇಳೋದು ಬೇಡ. ಅತ್ತೆ, ಒಂದು ನಿಮಿಷ. ಏನಮ್ಮ? ಅತ್ತೆ, ಅದು ಹೊರಗೆ ಸ್ವಲ್ಪ ಕೆಲಸ ಇತ್ತು, ಒಂದು ಸ್ವಲ್ಪ ಹೋಗಿ ಬರ್ಬೋದಾ? ಏನು ಕೆಲಸನಮ್ಮ? ಅದು ಸುಮ್ಮನೆ ಹಿಂಗೆ ಸುತ್ತಾಡ್ಕೊಂಡು ಬರೋಣ ಅಂತ ಅತ್ತೆ. ಅದು ಅಲ್ಲದೆ ಅಂಗಡಿಗೆ ಹೋದರೆ ಅಣ್ಣನೂ ಸಿಗ್ತಾನಲ್ಲ, ಮಾತಾಡ್ಸ್ಕೊಂಡು ಬರೋಣ ಅಂತ. ಏನಮ್ಮ ರತ್ನ ಇದೆಲ್ಲ? ಆವತ್ತು ನಿನ್ನ ಅದಕ್ಕೆ ಬಂದು ಏನು ಹೇಳಿದ್ಲು ಹೇಳು? ರತ್ನ, ಇನ್ಮೇಲೆ ಈ ಮನೆ ಯಜಮಾನಿ ನೀನು. ನೀನೇ ಈ ಮನೆ ಯಜಮಾನಿ. ಯಜಮಾನಿನ ಕೇಳಿಕೊಂಡು ಬೇರೆಯವ್ರು ಹೊರಗಡೆ ಹೋಗಬೇಕೇ ಹೊರತು ಯಜಮಾನಿನೇ ಕೇಳೋದಲ್ಲ. ಅದಕ್ಕೇನೋ ಪ್ರೀತಿಯಿಂದ ಹೇಳ್ತಾಳೆ, ಅದನ್ನೆಲ್ಲ ನಿಜ ಅನ್ಕೊಳಕ್ಕಾಗತ್ತಾ ಹೇಳಿ? ನೀನು ನಿಜ ಅನ್ಕೋತಿಲ್ಲ ನೋಡು, ಅದೇ ಸಮಸ್ಯೆ ಆಗಿರೋದು. ನನ್ನ ಮಗಳು ನಿನ್ನ ಅತ್ತಿಗೆ ಪಾರು ಏನೇ ಯೋಚನೆ ಮಾಡಿದ್ರೂ ಮುಂದಾಲೋಚನೆ ಇಟ್ಕೊಂಡೇ ಯೋಚನೆ ಮಾಡಿರ್ತಾಳೆ. ರತ್ನ, ನೀನೇ ಈ ಮನೆ ಯಜಮಾನಿ. ನೀನೀಗ ಅದನ್ನು ಅಂದ್ಕೊಳ್ದೆ ಹೋದರೂ ಒಂದಲ್ಲ ಒಂದಿನ ಅದು ನಿಜಾನೇ ಆಗತ್ತೆ. ಸರಿನಮ್ಮ, ಅದೆಲ್ಲಿ ಹೋಗಬೇಕೋ ಧೈರ್ಯವಾಗಿ ಹೋಗ್ಬಿಡ್ಬಾ. ಯಾರನ್ನು ಕೇಳಿ ಹೋಗೋ ಅವಶ್ಯಕತೆ ಇಲ್ಲ. ಸರಿ ಅತ್ತೆ, ನಾನು ಹೋಗಿ ಬರ್ತೀನಿ. ಹಾಂ, ಒಂದು ನಿಮಿಷ ರತ್ನ. ಮೊದಲನೇ ಸಲ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಿದ್ಯಾ? ಬಾ, ಅಲ್ಲಿವರೆಗೂ ಬಂದು ಬಿಟ್ಟು ಬರ್ತೀನಿ. ಯಾಕೆ ರತ್ನ ಹೆದರ್ಕೋತಿದ್ಯಾ? ಅವತ್ತು ನಿಮ್ಮ ಅತ್ತಿಗೆನೇ ಹೇಳಿಲ್ವಾ ಇನ್ಮೇಲೆ ನೀನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ? ಇನ್ಮೇಲೆ ಈ ಮನೆಗಾಗಲಿ ಈ ಊರಿಗೂ ಯಜಮಾನ ಅನ್ನೋರ ಬದಲಾಗಿ ತುಂಬ ಸಮಯ ಆಯ್ತಾಯ್ತು. ಬೇಡ್ಕೊಂಡು ತಿಂದರೆ ಜನಗಳ ಕಾಟ, ಮಾಡಿ ತಿಂದರೆ ನಾಯಿಗಳ ಕಾಟ. ಛತ್ರಿ, ದಣಿ, ಇವತ್ತು ಈ ಮನೆಯಿಂದ ಯಾರು ಹೊರಗಡೆ ಹೋಗಬಾರ್ದು. ಸರಿ ದಣಿ. ಅವರೇ ಒಳಗೆ ಹೋಗ್ಬಿಡಿ. ರತ್ನವ, ನೀನು ಒಳಗೆ ಹೋಗವ. ದಣಗಳಿಗೆ ಬಂದಿರೋ ಕೋಪದಾಗೆ ಎಡ ಬಲ ಏನು ನೋಡೋಕ್ಕಿಲ್ಲ, ಕೆನ್ನೆಗೆ ಬಾರಿಸ್ಬಿಡ್ತಾರೆ. ಹೋಗಿ ಹೋಗಿ ಒಳಗೆ ಹೋಗಿ ಹೋಗ್ರವ. ಅಲ್ಲಿ ಮಗಳು ಅಪ್ಪಂಗೆ ಜಾಡಿಸ್ತಾವ್ರೆ, ಇಲ್ಲಿ ಮಾವ ಸೊಸೆಯಾಗಿ ಜಾಡಿಸ್ತಾವ್ರೆ. ಇವರಿಬ್ಬರು ಜಗಳದಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ದೇವ್ರಿಗೆ ಗೊತ್ತು.